ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಏನು ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಒಂದು ಆಡಿಷನ್ ತುಂಬಾನೇ ಬರದಿಂದ ಸಾಕ್ತಾ ಇದೆ ಅಂತಲೇ ಹೇಳ್ಬೋದು. ನಮ್ಮ ಕರ್ನಾಟಕದ ಮೂಲೆಯಿಂದನೂ ಕೂಡ ಏನು ಈ 3 ಮಿನಿಟ್ನ ವಿಡಿಯೋವನ್ನು ನಮ್ಮ colorskannada.com ಮತ್ತು JioHotstar.comಗೆ ಕಳಿಸ್ತಾ ಇದ್ದಾರೆ. ದಿ ಕಾಮನ್ ಮ್ಯಾನ್ ಅಂತ ಅಂದ ತಕ್ಷಣನೇ ತುಂಬ ಜನ ನನಗೆ ಕೇಳ್ತಿರುವಂತಹ ಪ್ರಶ್ನೆ ಏನು ಅಂತಂದರೆ, ಮೇಡಮ್ ಕಾಮನ್ ಮ್ಯಾನ್ ಅಂತಂದರೆ ಹಾಗಾದ್ರೆ ಯಾರು ಬೇಕಾದರೂ ವಿಡಿಯೋ ಮಾಡಿ ಕಳಿಸಿದ್ರೆ ಸೆಲೆಕ್ಟ್ ಮಾಡ್ತಾರ ಮೇಡಮ್ ಅಂತ. ಇದರಲ್ಲೂ ಕೂಡ ನಾನು ಆನೆಸ್ಟ್ ಹೇಳ್ಬಿಡ್ತೀನಿ, ಸಾವಿರಾರಲ್ಲ ಲಕ್ಷಾಂತರ ಜನ ವಿಡಿಯೋಗಳನ್ನ ಕಳಿಸ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗೋದು ಬಂದ್ಬಿಟ್ಟು ಒಂದು 6ರಿಂದ 7 ಕಂಟೆಸ್ಟೆಂಟ್ಗಳು ಮಾತ್ರ. ಆ 7 ಕಂಟೆಸ್ಟೆಂಟ್ಗಳು ಆ ಲಕ್ಷ ವಿಡಿಯೋಗಳಲ್ಲಿ 6 ಕಂಟೆಸ್ಟೆಂಟ್ಗಳು ಸೆಲೆಕ್ಟ್ ಆಗಬೇಕು. ಅದರಲ್ಲಿ ನಿಜವಾಗ್ಲೂ ಕೂಡ ಯಾರು ನಿಜವಾಗ್ಲೂ ಅವ್ರು ಏನಾದರೂ ಒಂದು ಸೋಷಿಯಲ್ ಮೀಡಿಯಾ ಲಿಂಕ್ ಇರಬೇಕಾ ಇಲ್ಲ ಏನೋ ಒಂದು ಇರಬೇಕಾ ಅನ್ನೋದನ್ನ ನನ್ನನ್ನು ಕೇಳೋದಾದರೆ, ಖಂಡಿತವಾಗ್ಲೂ ಈ ಒಂದು ಆಡಿಷನ್ಗೆ ಆಯ್ಕೆ ಆಗುವಂತಹ ಕಂಟೆಸ್ಟೆಂಟಿನ ಹಿನ್ನೆಲೆ ಮತ್ತು ಅವನು ಪ್ರೆಸೆಂಟ್ ಏನು ಮಾಡ್ತಿದ್ದಾರೆ, ಅವ್ರು ಏನು ಎತ್ತ ಇವೆಲ್ಲವನ್ನು ಕಲೆ ಹಾಕುತ್ತೆ ನಮ್ಮ ಬಿಗ್ ಬಾಸ್ ಟೀಮು. ಎಲ್ಲ ಅಂದರೆ ಆ ವ್ಯಕ್ತಿಯ ಪೂರ್ವಾಭಾವವನ್ನು ಎಲ್ಲವನ್ನು ಕಲೆ ಹಾಕಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಅವರಿಗೆ ಒಂದು ಆಪರ್ಚುನಿಟಿನ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೂ ಮುಂಚೆ ಅಂದರೆ ಈ ಸೆಲೆಕ್ಟ್ ಆದ ಕಂಟೆಸ್ಟೆಂಟ್ಗಳಿಗೇನೆ ಏನು ಈಗ ಒಂದು 6 ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂದರೆ ಒಂದು 20 ಕಂಟೆಸ್ಟೆಂಟ್ಗಳನ್ನ ಒಂದು ಜರಡಿ ಹಿಡಿದು ಒಂದು 20 ಕಂಟೆಸ್ಟೆಂಟ್ಗಳಿಗೋಸ್ಕರವಾಗಿ ಒಂದು ಅಗ್ನಿ ಪರೀಕ್ಷೆಯನ್ನು ಒಂದು ಶೋ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡುವಂಥ ಪ್ರೋಗ್ರಾಮ್ ನಡೆಯುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು. ಇದರಲ್ಲಿ ಸತ್ಯ ಇದೆಯಾ ಅಂತ ಕೇಳುವರ ಸಂಖ್ಯೆ ತುಂಬ ಇದೆ. ತುಂಬ ಜನ ನಾವೆಲ್ಲ ಎಲ್ಲಿ ಸೆಲೆಕ್ಟ್ ಆಗ್ತೀವಿ ಅನ್ನೋರು ತುಂಬ ಜನ ಇದ್ದಾರೆ. ಮೇಡಮ್ ನೀವೇ ಯಾಕೆ ಟ್ರೈ ಮಾಡಬಾರ್ದು ಮೇಡಮ್ ಅನ್ನೋರು ಇದ್ದಾರೆ. ಸರಿಯಾ? ಇಲ್ಲಿ ನನಗೊಂದು ಪ್ರಿನ್ಸಿಪಲ್ಸ್ ಇದೆ. ನಮಗೆ ಇವಾಗ ನನಗೆ ತೋಪನ್ನು ನಾನು ಹೇಳ್ತೀನಿ ಗುರು, ನಾನು ತೋಪು, ನಾನು ಸೂಪರು, ನನಗೆ ಚಾನ್ಸ್ ಕೊಟ್ರೆ ಬಿಗ್ ಬಾಸ್ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ಸೂಪರಾಗಿ ಮಾಡ್ತೀನಿ ನಾನು. ಬಿಗ್ ಬಾಸ್ ಅರ್ದು ಕುಡಿದ್ಬಿಟ್ಟಿದ್ದೀನಿ ಆಯಿತಾ. ನನಗೆ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರಬೇಕು ಅನ್ನೋದು 1000% ಚೆನ್ನಾಗಿ ಗೊತ್ತಿದ್ದು ನನಗೆ. ಹೇಗಿರಬೇಕು ಬಿಗ್ ಬಾಸ್ ಅಂದರೆ ಏನು, ನೆಗೆಟಿವ್ ಪಾಸಿಟಿವ್, ಪಬ್ಲಿಸಿಟಿ ಅಂತೇಳಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡಬೇಕು. ಯಾವುದಕ್ಕೂ ಭಯ ಪಡಬಾರ್ದು. ಕ್ಯಾಮ್ರಾ ಇದೆ ಅನ್ನೋದೇ ಮರ್ತೋಗ್ಬಿಡ್ಬೇಕು. ಅಂಥವ್ರಿಗೆ ಮಾತ್ರ ಬಿಗ್ ಬಾಸ್. ಸರಿಯಾ? ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ತಾರ ಇಲ್ಲ ನಾವು ಹೋಗ್ಬೋದಾ, ಇದೆಲ್ಲವೂ ಕೂಡ ನನ್ನ ತಲೆಯಲ್ಲಿ ಇದು ಈಗ ಬಂದಿದ್ದಲ್ಲ, ತುಂಬ ವರ್ಷಗಳ ಹಿಂದೆನೇ ಬಂದಿತ್ತು. ಬಟ್ ಈಗ ನನಗೊಂದು ಕ್ವಶನ್ ಮಾರ್ಕ್ ಆಗಿರೋದು ಏನು ಅಂತಂದರೆ, ಖಂಡಿತವಾಗ್ಲೂ ನಾವು ಅರ್ಹರ ಬಿಗ್ ಬಾಸ್ ಮನೆಗೆ. ನಾವು ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಏನು ಮಾಡ್ಬೋದು, ಇದು ಎಲ್ಲವೂ ಕೂಡ ನಮಗೆ ಗೊತ್ತಿದೆ. ನಾನು ತೋಪ್ ಅಂತ ಹೇಳ್ತೀನಿ, ಬಟ್ ಸೆಲೆಕ್ಟ್ ಮಾಡ್ಕೊಳ್ಳುವ ಟೀಮಿಗೆ ನಾನು ಇಷ್ಟ ಆಗಬೇಕಲ್ಲ. ನಂತರನೇ 100 ಜನ ಇದನ್ನೇ ಯೋಚನೆ ಮಾಡೋದು, ನಾನು ತೋಪು, ನಾನು ಸೂಪರು, ನಾನು ನೆಕ್ಸ್ಟ್ ಲೆವೆಲ್ಲು, ನನಗೆ ನಾನು ತೋಪುರು, ನನಗೆ ನಾನು ಸೂಪರು. ಬಟ್ ಸೆಲೆಕ್ಟ್ ಮಾಡ್ಕೊಳ್ಳುವಂಥ ಬಿಗ್ ಬಾಸ್ ಟೀಮಿಗೆ ನನ್ನ ವಿಡಿಯೋ ಇಷ್ಟ ಆಗಬೇಕು, ನಾನು ಇಷ್ಟ ಆಗಬೇಕು, ಅದು ಮ್ಯಾಟ್ರ್. ಸರಿಯಾ? ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ, ಎಲ್ಲರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಬಿಗ್ ಬಾಸ್ ಅನ್ನೋದು ನಿಜವಾಗ್ಲೂ ಕೂಡ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಇದೆಯಲ್ಲ, ಎಲ್ಲರೂ ಕ್ರೇಜಿ ಮಾಡಿಸುತ್ತೆ. ಮಾತ್ರ ಕ್ರೇಜಿ. ಕಾಮನ್ ಮ್ಯಾನ್ಗಳು ಒಂದು ಕಡೆ ಈ ಕ್ರಿಯೇಟರ್ಸ್ಗಳು ಅಂತೂ ಅವ್ರಿಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಟಲೆ. ಇನ್ನು ವರುಣ ಆರಾಧ್ಯ, ನಮ್ಮ ಸ್ಯಾಮ್ ಸಮೀರು, ಇವ್ರಿಗೆಲ್ಲ ದಿನಕ್ಕೆ ಯಾವ ವಿಡಿಯೋ ಹಾಕಿದ್ರು ಮಿಲಿಯನ್ ಗಟ್ಟಲೆ ಹೋಗುತ್ತೆ. ಯೋಚನೆ ಮಾಡಿ, ಇವರೆಲ್ಲ ಬಿಗ್ ಬಾಸ್ ಮನೆಗೆ ಬಂದರೆ ಬಿಗ್ ಬಾಸ್ ಕ್ರೇಜಿ ಆಗುತ್ತೆ ನಿಜವಾಗ್ಲೂ. ಈ ಸರಿ ಕಾಮನ್ ಮ್ಯಾನು, ಕ್ರಿಯೇಟರ್ಸು, ಸೆಲೆಬ್ರಿಟಿಗಳು ಈ 3 ಜನನ ಇಟ್ಕೊಂಡು, ಈ 3 ವರ್ಗದ ಕಂಟೆಸ್ಟೆಂಟ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾತ್ರ ಮಾಸ್ ಅನ್ನೋದಕ್ಕಿಂತ ನಿಜವಾಗ್ಲೂ ಅದೆಂತ ಹೇಳ್ತಾರಲ್ಲ, ಜಿಂತಾನೆ ಸೂಪರಾಗಿರುತ್ತೆ. ಓಕೆ, ನಾನು ಈ ವಿಡಿಯೋ ಮಾಡ್ತಿರುವ ಉದ್ದೇಶ, ನನ್ನ ಚಾನಲ್ ಬಿಗ್ ಬಾಸ್ಗೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ ತುಂಬ ಜನ ಕೇಳುವ ಪ್ರಶ್ನೆ, ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ನಾವು ನಮ್ಮ ವಿಡಿಯೋನ ಮಾಡಿ ಕಳಿಸ್ಬೋದಾ? ಕಳಿಸೋದ್ರಿಂದ ಆಯ್ತಾ ನಾವು ಆಯ್ಕೆ ಆಗದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಬಿಗ್ ಬಾಸಿಂದ ಕಾಲ್ ಆದರೂ ಬರುತ್ತಾ ಅನ್ನೋರು ಇದ್ದಾರೆ. ಖಂಡಿತವಾಗ್ಲೂ ನಿಮ್ಮ ವಿಡಿಯೋ ಪ್ರಾಪರ್ ಆಗಿದ್ದರೆ, ನೀವು ಮಾತನಾಡುವ ದಾಟಿ ಪ್ರಾಪರ್ ಆಗಿದ್ದರೆ, ನಿಮ್ಮ ವಿಡಿಯೋ
3 ನಿಮಿಷಗಳಿಗಿಂತ ಒಳಗಡೆ ಇದ್ದರೆ ನೀವು ಏನು ನಮ್ಮ ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ರೂಲ್ಸ್ ಆ್ಯಂಡ್ ಕಂಡೀಷನ್ನ ನೀಟಾಗಿ ಮೇಂಟೈನ್ ಮಾಡಿದರೆ ಖಂಡಿತವಾಗ್ಲೂ ಫೋನ್ ಬರುವಂತಹ ಸಾಧ್ಯತೆಗಳು ಇದೆ. ಓಕೆ, ನಾನು ಇದ್ರ ಬಗ್ಗೆ ಒಂದು ಡೀಟೇಲಾಗಿ ಹೇಳ್ಬಿಡ್ತೀನಿ. ಕೆಲವರು ಏನು ಗೊತ್ತಾ, ದಯವಿಟ್ಟು ಸಕ್ಸಸ್ಫುಲ್ ಆಗೋ ತನಕ ನಿಮ್ಮ ವಿಡಿಯೋನ ನೀವು ನೋಡ್ಕೋಬೇಕು. ನೀವು ಕಳಿಸಿದಂಥ ವಿಡಿಯೋ ಸಕ್ಸಸ್ಫುಲ್ ಆಗಿದೆಯಾ ಅಂತ. ಬಿಗ್ ಬಾಸ್ ಆಡಿಷನಲ್ಲಿ ಭಾಗವಹಿಸಬೇಕು ಅಂತಂದರೆ ಅವರು ಒಂದು ರೂಲ್ಸ್ ಇದೆ. ಅವರು ಹೆಂಗೆ ಹೇಳಿದಂದರೆ ಬಿಗ್ ಬಾಸ್ ಆಡಿಷನ್ಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಮ್ಮ ಕಲರ್ಸ್ ಕನ್ನಡ ವಾಹಿನಿಯವರು ಹಾಕಿದ್ದಾರೆ. ಅದು ಯೂಟ್ಯೂಬಲ್ಲೂ ಹಾಕಿದ್ದಾರೆ, ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದಾರೆ. ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬಿಗ್ ಬಾಸ್ ದಿ ಕಾಮನ್ ಮ್ಯಾನ್ ಆಗಿ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರಬೇಕು ಅಂದರೆ ಭಾಗವಹಿಸಕ್ಕೆ ನೀವು ಏನೇನು ಮಾಡಬೇಕು ಅನ್ನೋದು, ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನು ಹಾಕಿದ್ದಾರೆ. ಸ್ಟೆಪ್ 1, ಬಿಗ್ ಬಾಸ್ ಆಡಿಷನಲ್ಲಿ ಭಾಗವಹಿಸಲು ಕಲರ್ಸ್ ಕನ್ನಡ JioHotstar.comಗೆ ಭೇಟಿ ನೀಡಿ. ನಿಮಗೆ ಗೊತ್ತು ಅದು ಎಲ್ಲಿ ಸಿಗುತ್ತೆ ಲಿಂಕು ಅನ್ನೋದು, ಆಯಿತಾ? ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಕಲರ್ಸ್ ಕನ್ನಡ JioHotstar.comಗೆ ಭೇಟಿ ನೋಡಿ, ಅಂದರೆ ಅದನ್ನು ಸರ್ಚ್ ಮಾಡಿ ಅಂತ. ನಿಮ್ಮ ಮೊಬೈಲ್ನಲ್ಲಿ DND ಡೋಂಟ್ ಡಿಸ್ಟರ್ಬ್ ಮೂಡ್ ಆನ್ ಇದ್ದರೆ ಅದನ್ನು ಡಿಆಕ್ಟಿವ್ ಮಾಡಿ. ಅವ್ರು ಹೇಳ್ತಾರೆ ನೋಡಿ, ಡೋ ನಾಟ್ ಡಿಸ್ಟರ್ಬ್ ಮೂಡ್ ಆನ್ನಲ್ಲಿದ್ದರೆ, ಆಯಿತಾ? ಡೋ ನಾಟ್ ಡಿಸ್ಟರ್ಬ್ ಮೂಡ್ ಆನ್ನಲ್ಲಿದ್ದರೆ ಅದನ್ನು ಡಿಆಕ್ಟಿವ್ ಮಾಡಿ, ಅಂದರೆ ಆಫ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫಸ್ಟ್ನೇ ಸ್ಟೆಪ್ಪು. 2ನೇ ಸ್ಟೆಪ್ಪು, ಬಳಕೆ ಮೊಬೈಲ್ ನಂಬರ್ ನಮೂದಿಸಿ OTP ಮೂಲಕ ವೆರಿಫೈ ಮಾಡಿ. ಅಂದರೆ ನೀವು ನಿಮ್ಮ ವಿಡಿಯೋನ ಕಳಿಸ್ಬೇಕು ಅಂತಿರ್ತೀರಲ್ವಾ, ನಿಮ್ಮದೇ ಫೋನ್ ನಂಬರ್ ಆಗಿರಬೇಕು. ನಿಮ್ಮದೇ ಫೋನ್ನಲ್ಲಿ ನಿಮ್ಮ ಫೋನ್ ನಂಬರ್ನ ನಮೂದಿಸಿ ಆ ನಂಬರಿಗೆ OTPನ ನೀವು ವೆರಿಫೈ ಮಾಡ್ಕೋಬೇಕು. ಅಂದರೆ ನಿಮ್ಮ ನಂಬರ್ನ ಸ್ಟೆಪ್ 2 ಅಲ್ಲಿ ನಿಮ್ಮ ನಂಬರ್ನ ನೀವು ನಮೂದಿಸಿ ಅದರಲ್ಲಿ OTP ಬರೋ ತನಕ ನೀವು, ಅಂದರೆ ಆ ನಂಬರ್ನ ವೆರಿಫೈ ಮಾಡ್ಕೋಬೇಕು. ನೀವು OTP ಬಂದರೆ ವೆರಿಫೈ ಆಗಿದೆ ಅನ್ನೋದು. ಸ್ಟೆಪ್ 3, ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. ಅಂದರೆ ನಿಮ್ಗಲ್ಲೊಂದು ಫಾರ್ಮ್ಯಾಟ್ ಇರುತ್ತೆ, ಅದರಲ್ಲಿ ಅಗತ್ಯ ಮಾಹಿತಿಗಳು ಅಂದರೆ ನಿಮ್ಮ ಬಗ್ಗೆ ಅಲ್ಲಿರುತ್ತೆ. ನಿಮಗೆ ಗೊತ್ತಲ್ವ, ರಿಸಮ್ ಎಲ್ಲ ನೀವು ಭರ್ತಿ ಮಾಡಿರ್ತೀರ, ನಿಮಗೆ ರಿಸಮ್ ಅವೆಲ್ಲ ಗೊತ್ತಿರುತ್ತಲ್ವ, ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಈಗಿನ ಮಕ್ಕಳೆಲ್ಲ ತುಂಬ ಫಾಸ್ಟು, ಆಯಿತಾ? ಅದನ್ನು ನೀಟಾಗಿ ಭರ್ತಿ ಮಾಡಿ, ಅಂದರೆ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ. 50 MB ಒಳಗಿನ ಮತ್ತು 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನೋಡಿ, ಕರೆಕ್ಟಾಗಿ ಇದು ಗಮನ ಇಟ್ಕೊಂಡು ಕೇಳಬೇಕು. 50 MB ಒಳಗಿನ ಮತ್ತು 3 ನಿಮಿಷಗಳಿಗಿಂತ ಕಡಿಮೆ ಅವಧಿಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಸ್ಟೆಪ್ 3 ಇದು, ಸರಿಯಾ? ಇದು ತುಂಬ ಜಾಗ್ರತೆಯಾಗಿ ನಿಮ್ಮ ವಿಡಿಯೋಗಳನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ, ಆಯಿತಾ, ನಿಮ್ಮ ವಿಡಿಯೋ 3 ನಿಮಿಷಗಳಿಗಿಂತ 1 ಸೆಕೆಂಡ್ ಕೂಡ ಜಾಸ್ತಿ ಇರಬಾರ್ದು. ಸ್ಟೆಪ್ ನಂಬರ್ 4, ಓದಿ ಭರ್ತಿ ಮಾಡಿ ನಂತರ ಮುಂದಿನ ಟ್ಯಾಬ್ನಲ್ಲಿ ಉಳಿದ ಮಾಹಿತಿಗಳನ್ನು ನಮೂದಿಸಿ ಕೊನೆಗೆ ಸಬ್ಮಿಟ್ ಯುವರ್ ಆಡಿಷನ್ ಬಟನ್ ಒತ್ತಿ ಅರ್ಜಿಯನ್ನು ಸಲ್ಲಿಸಿ. ಅಂದರೆ ಅಲ್ಲಿ ಕೆಲವೊಂದು ಕೊಟ್ಟಿರ್ತಾರೆ ನಿಮಗೆ, ಫಸ್ಟ್ ಅದನ್ನು ಓದ್ಕೊಳ್ಳಿ. ನಿಮ್ಮ ವಿಡಿಯೋನ ಕಳ್ಸತ್ತಿಗೆ ಫಸ್ಟ್ ಅದನ್ನು ಓದ್ಕೊಂಡ್ಬಿಟ್ಟು, ಆಯಿತಾ, ಅದನ್ನು ನೀಟಾಗಿ ಭರ್ತಿ ಮಾಡಿ. ಅದನ್ನು ಓದಿ ಭರ್ತಿ ಮಾಡಿ ನೀಟಾಗಿ, ಒಂದ್ಸರಿ ಕ್ಲಿಯರಾಗಿ ನೋಡ್ಕೊಂಡು ಓದಿ ಭರ್ತಿ ಮಾಡಿ. ನಂತರ ಮುಂದಿನ ಟ್ಯಾಬ್ನಲ್ಲಿ ಉಳಿದ ಮಾಹಿತಿಗಳನ್ನು ನಮೂದಿಸಿ. ಅಂದರೆ ನೆಕ್ಸ್ಟ್ ಸ್ಟೆಪ್ ಕೊಡ್ತಾರೆ, ನಿಮಗೆ ಸ್ಟೆಪ್ 4 ಕೊಡ್ತಾರಲ್ವ, ಅದರಲ್ಲಿ ನೀವು ಉಳಿದ ಮಾಹಿತಿಗಳು, ಇನ್ನೇನು ಮಾಹಿತಿಗಳಿದೆ ಅದನ್ನು ನೀವು ಅಲ್ಲಿ ನಮೂದಿಸಿ, ಅಂದರೆ ಬರೀರಿ ಅನ್ನೋದನ್ನ. ಕೊನೆಗೆ ನೀವು ಸಬ್ಮಿಟ್ ಯುವರ್ ಆಡಿಷನ್ ಬಟನ್ನ ಒತ್ತಿ ಅರ್ಜಿಯನ್ನು ಸಲ್ಲಿಸಿ. ಅಂದರೆ ಅಲ್ಲೊಂದು ಬಟನ್ ಇರುತ್ತೆ, ಅಂದರೆ ಒಂದು ಕ್ಲಿಕ್ ಮಾಡೋಕ್ಕಿರುತ್ತೆ, ಸಬ್ಮಿಟ್ ಯುವರ್ ಆಡಿಷನ್ ಅಂತ ಇರುತ್ತೆ. ನೀವೆಲ್ಲ ಬಿಗ್ ಬಾಸ್ ಓಟ್ ಹಾಕಿರೋರು ತಾನೇ JioHotstarರಲ್ಲಿ, ನಿಮಗೆಲ್ಲ ಹೇಳ್ಕೊಡ್ಬೇಕಾ? ಎಷ್ಟು ಓಟ್ ಹಾಕಿರ್ತೀರ ನೀವು? ಅದೇ ಥರ ಸಬ್ಮಿಟ್ ಯುವರ್ ಆಡಿಷನ್ ಅನ್ನೋ ಒಂದು ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದರೆ, ಆ ಬಟನನ್ನು ನೀವು ಒತ್ತಿದರೆ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗುತ್ತೆ. ಆಗ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗುತ್ತೆ. ತುಂಬ ಈಸಿ ಮೆಥಡ್ ಇದು. ಕಳಿಸೋ ಅಂಥವ್ರು ಕಳಿಸಿ, ಖಂಡಿತವಾಗ್ಲಿ ಯಾರಿಗೋ ಒಬ್ಬರಿಗೆಲ್ಲ ಕಿದ್ದೇ ಇರುತ್ತೆ. ಅದು ಸತತ 6 ರಿಂದ 7 ಕಂಟೆಸ್ಟೆಂಟ್ಗಳು, ಕಾಮನ್ ಮ್ಯಾನ್ಗಳು ಬರ್ತಾರೆ. ನಿಜವಾಗ್ಲೂ ಯಾರೋ ನಿಮ್ಮಲ್ಲಿ ಒಬ್ರು ಇರ್ತಾರೆ, ಕಳಿಸಿ. ಓಕೆ, ನಾನು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ 13 ಸರಿಯಾ, ತುಂಬ ಜನ ಇದು ಫ್ಲಾಪ್ ಆಗುತ್ತೆ ಗುರು, ಕಾಮನ್ ಮ್ಯಾನ್ಗಳು ಬಂದರೆ ಯಾವನ್ ನೋಡ್ತಾನೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ನೀವು ಈ ಮಾತುಗಳನ್ನು ಹೇಳಲೇಬಾರ್ದು. ಹಾಗಾದರೆ ಕಾಮನ್ ಮ್ಯಾನಿಗೆ ವ್ಯಾಲ್ಯೂ ಇಲ್ವಾ? ಕಾಮನ್ ಮ್ಯಾನ್ ಹಾಗಾದ್ರೆ ಬಿಗ್ ಬಾಸ್ ಮನೇಲಿ ಬಂದು ಅವ್ನು ಗೇಮ್ ಆಡಲ್ವಾ? ಕಾಮನ್ ಮ್ಯಾನ್ಗೆ ಹಾಗಾದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಬರುವ ಅರ್ಹತೆ ಇಲ್ವಾ? ನಾವು ಪ್ರೇಕ್ಷಕರು, ನಾವು ಕಾಮನ್ ಮ್ಯಾನ್ಗಳು ಇದ್ದಂಗೆ, ನಾನು ಕೂಡ ಕಾಮನ್ ಮ್ಯಾನ್ ಇದ್ದಂಗೆನೆ.
ನಮ್ಮ ಮನೇಲಿ ಕರೆಂಟ್ ಹೋಯಿತು, ಹಾಗಾಗಿ UPS ಆನ್ ಮಾಡಿದೆ. ಓಕೆ, ನೀವು ನಿಜವಾಗ್ಲೂ ಕೂಡ ಆಯಿತಾ ಆ ಥರ ಅನ್ನಕ್ಕೆ ಹೋಗ್ಬಾರ್ದು. ನಾವೆಲ್ಲರೂ ಕೂಡ ಕಾಮನ್ ಮ್ಯಾನ್ಸೇ. ನಿಜವಾಗ್ಲೂ ಯಾರೋ ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಮನೆಗೆ ಬರ್ತಾರೆ ಅಂದರೆ ಖುಷಿ ಪಡಿ, ಕಂಗ್ರ್ಯಾಚುಲೇಷನ್ ಮಾಡಿ, ಅವರಿಗೆ ಖುಷಿ ಪಡಿ. ನೋಡಿ, ಕಾಮನ್ ಮ್ಯಾನ್ಗಳಿಗೆ ನಾವೇ ಸಪೋರ್ಟ್ ಮಾಡಬೇಕಾಗಿರೋದು ಆಯಿತಾ. ನಾವೇನೆ ಅಯ್ಯೋ ಕಾಮನ್ ಮ್ಯಾನ್ ಬಂದರೆ ಬಿಗ್ ಬಾಸ್ ಫ್ಲಾಪ್ ಆಗುತ್ತೆ, ಕಾಮನ್ ಮ್ಯಾನ್ಗಳನ್ನ ಯಾರು ನೋಡ್ತಾರೆ, ಯಾಕೆ ಗುರು ಹಂಗಂತೀರಾ? ಯಾಕೆ ಈ ಬಿಗ್ ಬಾಸ್ ಹಿಂದಿಲಿ ಕಾಮನ್ ಮ್ಯಾನ್ಗಳು ಬಂದು ವಿನ್ ಆಗಿಲ್ವಾ? ಸೂಪರ್ ಡೂಪರ್ TRP ಕೊಟ್ಟಿಲ್ವಾ? ಮಲಯಾಳಿಲಿ ಆಯ್ತಾ ಕಾಮನ್ ಮ್ಯಾನ್ಗಳು ಬಂದು ಸೂಪರ್ ಎಂಟರ್ಟೈನ್ಮೆಂಟ್ ಕೊಟ್ಟಿಲ್ವಾ? ಒರಿಸ್ಸಾದಲ್ಲಿ ಆಯ್ತಾ ಮರಾಠಿಲಿ ಬಂದಂತಹ ಬಿಗ್ ಬಾಸ್ ಅಲ್ಲಿ ಒಬ್ಬ ಕಾಮನ್ ಮ್ಯಾನು ಟ್ರೋಫಿಗೆ ಎತ್ಕೊಂಡು ಹೋಗ್ಲಿಲ್ವಾ? ತೆಲುಗಲ್ಲಿ ಬಂದಂತಹ ಒಬ್ಬ ಕಾಮನ್ ಮ್ಯಾನು ಟ್ರೋಫಿ ಗೆಲ್ಲಿಲ್ವಾ? ಬಿಗ್ ಬಾಸ್ ತೆಲುಗು ಸೀಸನ್ 9 ಕಾಮನ್ ಮ್ಯಾನ್ಗಳ ಶೋ ಸೂಪರ್ ಹಿಟ್ ಆಗ್ಲಿಲ್ವಾ? ಅದಕ್ಕೋಸ್ಕರವಾಗಿ ಅಗ್ನಿ ಪರೀಕ್ಷೆನ ಒಂದು ಶೋ ಮಾಡಿ ಸೂಪರ್ ಹಿಟ್ ಮಾಡಿ ಬಿಗ್ ಬಾಸ್ ತೆಲುಗು ಸೀಸನ್ 9ಗೆ ಕಾಮನ್ ಮ್ಯಾನ್ಗಳನ್ನ ತಗೊಂಡಂತಹ ತೆಲುಗು ಲ್ಯಾಂಗ್ವೇಜಲ್ಲಿ ಬಿಗ್ ಬಾಸ್ ಸೂಪರ್ ಹಿಟ್ ಆಗಲಿಲ್ವಾ? ಹಂಗಿದ್ಮೇಲೆ ನಮ್ಮ ಕನ್ನಡದಲ್ಲಿ ಯಾಕ್ರಿ ಆಗಲ್ಲ? ಕನ್ನಡದಲ್ಲೂ ಆಗುತ್ತೆ. ಕಾಮನ್ ಮ್ಯಾನ್ಗಳಿಗೆ ಕಾಮನ್ ಆಗಿರೋ ನಾವೇ ಸಪೋರ್ಟ್ ಮಾಡಬೇಕು. ನಾವೇನೇ ಕಾಮನ್ ಮ್ಯಾನ್ಗಳು ಬಂದರೆ ಬಿಗ್ ಬಾಸ್ ಓಡಲ್ಲ, ಫ್ಲಾಪ್ ಆಗುತ್ತೆ, ಹಾಗೆ ಹೀಗೆ ಯಾಕೆ ಅಷ್ಟು ನಾವು ಬಂದರೆ ಕಾಮನ್ ಮ್ಯಾನ್ಗಳು ಬಿಗ್ ಬಾಸ್ ಮನೆಗೆ ಬಂತಂದರೆ ಅವ್ರಿಗೆ ಗೇಮ್ ಆಡೋಕ್ಕೆ ಬರಲ್ಲ, ಅವ್ರಿಗೆ ಕಂಟೆಂಟ್ ಕೊಡೋಕ್ಕೆ ಬರಲ್ಲ ಅಂತನಾ? ಹಂಗೆ ಅನ್ಬೇಡಿ. ನಾವೆಲ್ಲ ಕಾಮನ್ಗಳು ಆಯಿತಾ, ನಾವೆಲ್ಲ ಸಾಮಾನ್ಯ ಪ್ರಜೆಗಳು. ಒಬ್ಬ ಸಾಮಾನ್ಯ ಪ್ರಜೆಯಲ್ಲಿ ಒಬ್ಬ ಬಿಗ್ ಬಾಸ್ ಮನೆಗೆ ಹೋಗ್ತಾನೆ ಅಂದರೆ ಅವನು ನೋಡಿ ಖುಷಿ ಪಡಿ, ಅವನಿಗೆ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಕಾಮನ್ ಮ್ಯಾನ್ಗಳು ಯಾರ್ಯಾರೆಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ತಾರೆ ಅವರಿಗೆ ನಿಜವಾಗ್ಲೂ ಕೂಡ ನಾವು ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರನ್ನ ಎನ್ಕರೇಜ್ ಮಾಡೋಣ. ಈ ಸೀಸನ್ನಲ್ಲಿ ಅವ್ರು ಬಂದು ಸೂಪರಾಗಿ ಗೇಮ್ ಮಾಡಿದ್ರೆ ನೆಕ್ಸ್ಟ್ ಸೀಸನ್ನಲ್ಲಿ ಕಾಮನ್ ಮ್ಯಾನ್ಗಳು ಇನ್ನೂ ಹೆಚ್ಚಿನ ಜನ ಬಿಗ್ ಬಾಸ್ ಕನ್ನಡ ಸೀಸನ್ 14ಗೆ ಬರ್ತಾರೆ. ಆಗ ಇನ್ನೂ ಕೂಡ ಸೂಪರ್ ಹಿಟ್ ಆಗುತ್ತೆ. ಯಾವತ್ತೂ ಅಷ್ಟೇ ನಮ್ಮನ್ನು ನಾವು ಕಮ್ಮಿಯಾಗಿ ಲೆಕ್ಕ ಹಾಕಬಾರ್ದು. ನಾನಂತೂ ನಿಜವಾಗ್ಲೂ ಕಾಮನ್ ಮ್ಯಾನ್ಗಳು ಬಿಗ್ ಬಾಸಿಗೆ ಬಂದರೆ ನಿಜವಾಗ್ಲೂ ಅವ್ರಿಗೆ ಅಪ್ರಿಷಿಯೇಟು ಮಾಡ್ತೀನಿ, ಸಪೋರ್ಟು ಮಾಡ್ತೀನಿ. ಅವ್ರು ಬೆಳೀತಾರೆ ಅನ್ನೋದಕ್ಕಿಂತನೂ ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲಿದ್ದಾನೆ ಅನ್ನೋದು ನನ್ನ ಹೆಮ್ಮೆ. ಯಾಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ಮಲ್ಲಮ್ಮ ಅವ್ರು ಬಿಗ್ ಬಾಸ್ ಮನೆಗೆ ಹೋಗಿದ್ದಾರೆ ಅಂದರೆ ಆಯಿತಾ, ಅದೇ ಥರ ಎಷ್ಟೋ ಜನ ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಆಯಿತಾ ಎಲ್ಲೋ ಒಂದು ಆಸೆ ಇರುತ್ತೆ, ನಾನು ಆ ಮನೆಗೆ ಹೋಗಬೇಕು, ಬಿಗ್ ಬಾಸ್ ಮನೆಗೆ ಅಂತ. ಹೋಗಲಿ, ಆಡಲಿ, ವಿನ್ ಆಗಲಿ, ಎಂಟರ್ಟೈನ್ಮೆಂಟ್ ಮಾಡಲಿ, ಹೌದು ತಾನೇ? ನಾನು ಬಿಗ್ ಬಾಸ್ ರಿವ್ಯೂನ ಈ ವರ್ಷ ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಇಷ್ಟು ಸೀರಿಯಸ್ ಆಗಿ ತಗೊಂಡು ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ? ನಾವು ಮಾಡುವ ರಿವ್ಯೂ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂದರೆ ಆಗಲಿ, ನಾವು 4 ಜನಕ್ಕೆ ಸಪೋರ್ಟ್ ಮಾಡೋಕ್ಕಾಗತ್ತಾ? ಆಗಲಿ. ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ 18 ಕಂಟೆಸ್ಟೆಂಟ್ ಅಲ್ಲ 21 ಕಂಟೆಸ್ಟೆಂಟ್ ಬರ್ತಾರೆ ಅಂತ ಹೇಳ್ತಾರೆ. 21 ಕಂಟೆಸ್ಟೆಂಟ್ಗಳಿಗೂ ನಾನು ಸಪೋರ್ಟ್ ಮಾಡ್ತೀನಿ. ಅದೇ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಂದುಬಿಟ್ಟು ಜುಲೈ ಎಂಡಿಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಜುಲೈ ಎಂಡು ಇಲ್ಲ ಆಗಸ್ಟ್ ಫಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಈ ಸರಿ ಬಿಗ್ ಬಾಸ್ 13 ಇದೆಯಲ್ಲ ಮಾಸ್ ಗುರು, ಮಾಸು. ನಿಜವಾಗ್ಲೂ ನೀವೆಲ್ಲ ತಲೆ ಕೆಡಿಸ್ಕೊಂಡ್ಬಿಡ್ತೀರಾ. ಯಾಕೆಂದರೆ ಕಾಮನ್ ಮ್ಯಾನ್ಗಳನ್ನ ಸೆಲೆಕ್ಟ್ ಮಾಡ್ತಾರಲ್ವ, ಅವ್ರನ್ನೇನು ಸಾಮಾನ್ಯದವ್ರನ್ನ ಸೆಲೆಕ್ಟ್ ಮಾಡಲ್ಲ. ಅವರೆಲ್ಲ ನಿಮಗೆ ಪ್ರಥಮ್ ಗೊತ್ತಲ್ವ, ಒಳ್ಳೆ ಹುಡುಗ ಪ್ರಥಮ್, ಅರ್ಧ ಒಳ್ಳೆ ಹುಡುಗ ಪ್ರಥಮು, ಅರ್ಧ ನಮ್ಮ ಗಿಲ್ಲಿ ನಟ ಆಯಿತಾ, 2 ಮಿಕ್ಸ್ ಮಾಡಿದಂಥ ಕಂಟೆಸ್ಟೆಂಟ್ನೇ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಕಾಮನ್ ಮ್ಯಾನ್ಗಳನ್ನ ತಗೊಳೋದು. ಅವ್ರು ಇಬ್ಬರನ್ನೂ ಅವ್ರ ತಲೆಯಲ್ಲಿ ತುಂಬ್ಕೊಂಡು ಅವ್ರು ಆಡೋ ಆಟ ನೋಡಿ ನೀವು ಕೊನೆಗೆ ಗುರು ಇಷ್ಟು ದಿನ ಎಲ್ಲಿದ್ದೆ ಗುರು ನೀವೇ ತಲೆ ಚಚ್ಕೋಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ 13ನ ಕಾಮನ್ ಮ್ಯಾನ್ಗಳ ಆಡಿಷನ್ನು ಬರದಿಂದ ಸಾಗ್ತಾ ಇದೆ. ನಿಮ್ಮಲ್ಲೂ ಯಾರಾದರೂ ಹೋಗಬೇಕು ಅಂತಿದ್ರೆ ನಾನು ಏನು ಹೇಳಿದೆ ಈ ಸ್ಟೆಪ್ನ ಫಾಲೋ ಮಾಡಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಸರಿ ನಮ್ಮ ಕಲಸ್ಕಂಡ ವಾಹಿನಿಯವರ ಒಂದು ಇನ್ಸ್ಟಾಗ್ರಾಮೋ ಇಲ್ಲ ಯೂಟ್ಯೂಬಲ್ಲೋ ಹೋಗಿ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ನಿಮ್ಮಲ್ಲೂ ಯಾರೋ ಒಬ್ಬರು ಬಿಗ್ ಬಾಸ್ ಮನೆಗೆ ಹೋಗ್ಬೋದು ಅಂತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕು ಅಂದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.